ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 86ನೇ ಅಧ್ಯಾಯ 6ನೇ ವಾಕ್ಯ. ಯೆಹೋವನೇ, ನನ್ನ ಪ್ರಾರ್ಥನೆಗೆ ಕಿವಿಗೊಡು, ನನ್ನ ವಿಜ್ಞಾಪನೆಗಳ ಶಬ್ದವನ್ನು ಲಾಲಿಸು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಹೋವನೇ, ನನ್ನ ಪ್ರಾರ್ಥನೆಗೆ ಕಿವಿಗೊಡು, ನನ್ನ ವಿಜ್ಞಾಪನೆಗಳ ಶಬ್ದವನ್ನು ಲಾಲಿಸು. ಪ್ರೀತಿಯ ದೇವರ ಮಕ್ಕಳೇ, ನಾವಿಲ್ಲಿ ನೋಡೋದಾದ್ರೆ, ನನ್ನ ಪ್ರಾರ್ಥನೆಗೆ ಕಿವಿಗೊಡು, ನನ್ನ ವಿಜ್ಞಾಪನೆಗಳ ಶಬ್ದವನ್ನು ಲಾಲಿಸು. ಪ್ರಾರ್ಥನೆಗೂ ವಿಜ್ಞಾಪನೆಗೂ ಇರುವಂತ ವ್ಯತ್ಯಾಸವನ್ನ ತಿಳಿದುಕೊಳ್ಳ್ರಿ. ಪ್ರೀತಿಯ ದೇವರ ಮಕ್ಕಳೇ, ಪ್ರಾರ್ಥನೆ ಎಂಬುದಾಗಿ ಹೇಳಲ್ಪಡೋದಾದ್ರೆ ಅದು ದೇವರಿಗೂ ನನಗೂ ಇರುವಂತ, ದೇವರಿಗೂ ನಮಗೂ ಇರುವಂತ ಒಂದು ಅನ್ಯೋನ್ಯತೆ ಎಂಬುದಾಗಿ ಹೇಳಬಹುದು, ಅಥವಾ ಮಾತುಕತೆ ಎಂಬುದಾಗಿ ಹೇಳಬಹುದು. ವಿಜ್ಞಾಪನೆ ಎಂಬುದಾಗಿ ಹೇಳೋದಾದ್ರೆ ನಾವು ಯಾರಾದ್ರೂ ಒಬ್ಬರ ಪರವಾಗಿ ನಿಂತು ಪ್ರಾರ್ಥಿಸುವಂತದ್ದನ್ನ ವಿಜ್ಞಾಪನೆ ಅಂತ ಹೇಳಬಹುದು, ಅಥವಾ ಅಪ್ಲಿಕೇಶನ್ಸ್ ಅಂತ ಹೇಳಬಹುದು. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಅದು ನಾವು ಇನ್ನೊಬ್ಬರ ಪರವಾಗಿ ನಿಂತು ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನ ಮಾಡುವಂಥದ್ದು ವಿಜ್ಞಾಪನೆ ಆಗ್ತದೆ. ಅಥವಾ ಈ ದೇಶಕ್ಕಾಗಿ ಆಗಿರಬಹುದು, ಬೇರೆಯವರ ಪರವಾಗಿ ನಿಂತು ನಾವು ಪ್ರಾರ್ಥಿಸುವಂತದ್ದಾಗಿರ್ಬೋದು, ಇದುಗಳನ್ನ ವಿಜ್ಞಾಪನಾ ಪ್ರಾರ್ಥನೆ ಎಂಬುದಾಗಿ ಕರೀತಾರೆ. ಅಂದ್ರೆ ಇಲ್ಲಿ ಎರಡೂ ಕೂಡ ಒಂದೇ, ಬಟ್ ಆದ್ರೆ ವ್ಯತ್ಯಾಸಗಳುಂಟು. ಪ್ರಾರ್ಥನೆಗೆ ಕಿವಿಗೊಡು, ನಮ್ಮ ಪ್ರಾರ್ಥನೆಗೆ ದೇವರು ಕಿವಿಗೊಡ್ತಾ ಇಲ್ಲ. ಅನೇಕರು ಯೋಚನೆ ಮಾಡ್ತಿರುವಂತ ಕಾರ್ಯ ಏನಂದ್ರೆ, ನನ್ನ ಪ್ರಾರ್ಥನೆಗೆ ದೇವರು ಕಿವಿ ಕೊಡ್ತಾ ಇಲ್ಲ, ನನ್ನ ಪ್ರಾರ್ಥನೆಯನ್ನು ದೇವರು ಉತ್ತರಿಸ್ತಾ ಇಲ್ಲ, ನನ್ನ ಪರಿಸ್ಥಿತಿಗಳನ್ನು ದೇವರು ನೋಡ್ತಾ ಇಲ್ಲ, ನನ್ನಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಅನೇಕರು ಆಲೋಚನೆ ಮಾಡ್ತಾ ಇದ್ದೀರಿ. ನಿಮ್ಮ ಪರಿಸ್ಥಿತಿಗಳು ಏನೇ ಆಗಿರಬಹುದು, ನಿಮ್ಮ ಸ್ಥಿತಿಗತಿಗಳು ಏನೇ ಆಗಿರಬಹುದು, ಇವತ್ತಿನ ಜೀವಿತದಲ್ಲಿ ನಿಮ್ಮ ಮನಸ್ಸು ಬಹಳವಾಗಿ ಮುರಿದೋಗಿರಬಹುದು, ಅಥವಾ ನಿಮ್ಮ ಮನಸ್ಸಿಗೆ ಬಹಳ ನೋವಾಗಿರಬಹುದು. ನಿಮ್ಮ ಸ್ಥಿತಿಗಳನ್ನು ನೋಡಿ ಅನೇಕರು ನಿಮ್ಮನ್ನ ನೋಡಿ ಹೀನಾಯವಾಗಿ ಮಾತಾಡ್ತಿರ್ಬೋದು, ಅಥವಾ ನೀವು ತಲೆ ತಗ್ಗಿಸಿ ನಡೆಯುವಂತ ಕೆಲವು ಕಾರ್ಯದ ಮಧ್ಯದಲ್ಲಿ ನೀವು ನಡೀತಾ ಇರಬಹುದು. ಅಥವಾ ಪ್ರೀತಿಯ ದೇವ್ರ ಮಕ್ಕಳೇ, ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರನೇ ಕೊಡ್ತಾ ಇಲ್ಲ, ನಿಮ್ಮ ಪ್ರಾರ್ಥನೆಗೆ ನಿಮ್ಮ ವಿಜ್ಞಾಪನೆಗಳು ದೇವರು ಕೇಳ್ತಾನೆ ಇಲ್ಲ, ನಿಮ್ಮ ಶಬ್ದನ ದೇವರು ಕೇಳಿಸ್ಕೊಳ್ತಾನೆ ಇಲ್ಲ ಅನ್ನುವಂಥ ಭಾವನೆಗಳಲ್ಲಿ ನೀವು ಜೀವಿಸ್ತಾ ಇರ್ಬೋದು. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ಯೆಹೋವನೇ, ನನ್ನ ಪ್ರಾರ್ಥನೆಗೆ ಕಿವಿಕೊಡು. ದೇವರು ಇವತ್ತು ನಿಮ್ಮ ಪ್ರಾರ್ಥನೆಗೆ ಕಿವಿ ಕೊಡುವವನಾಗಿದ್ದಾನೆ. ನಿಮ್ಮ ವಿಜ್ಞಾಪನೆಗಳಿಗೆ ಸದುತ್ತರವನ್ನ ಆತನು ದಯಪಾಲಿಸ್ತಾನೆ. ಅದಕ್ಕೆ 7ನೇ ವಾಕ್ಯದಲ್ಲಿ ದಾವೀದನು ಹೇಳ್ತಾನೆ, ನೀನು ಸದುತ್ತರವನ್ನು ದಯಪಾಲಿಸುವಿ ಎಂದು ನಂಬಿ ನನ್ನ ಇಕ್ಕಟ್ಟಿನ ದಿನದಲ್ಲಿ ನಿನ್ನನ್ನೇ ಕರೆಯುತ್ತೇನೆ. ನೋಡ್ರಿ, ದಾವೀದನು ಹೇಳ್ತಾ ಇದ್ದಾನೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತೀಯೇನೋ ಅಂತ ನಂಬಿಕೆ ನನಗಿದೆ ಸ್ವಾಮಿ, ಆದ್ರಿಂದ ನಾನು ನಿನ್ನನ್ನೇ ಪ್ರಾರ್ಥಿಸ್ತೀನಿ, ನಿನ್ನನ್ನೇ ಮೊರೆ ಇಡ್ತೀನಿ, ನಿನ್ನನ್ನೇ ಕರಿತೀನಿ, ನನ್ನ ಇಕ್ಕಟ್ಟಿನ ದಿನದಲ್ಲಿ ನಿನ್ನನ್ನೇ ಕರಿತೀನಿ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ನೋಡ್ರಿ, ನಮ್ಮ ಜೀವಿತದಲ್ಲಿ ಅನೇಕ ಇಕ್ಕಟ್ಟಾದ ಪರಿಸ್ಥಿತಿಗಳು ಬರ್ತದೆ, ಅನೇಕ ರೀತಿಯಾದಂತಹ ಹೋರಾಟದ ಪರಿಸ್ಥಿತಿಗಳು ಬರ್ತದೆ, ಕಣ್ಣೀರಿನ ಪರಿಸ್ಥಿತಿಗಳು, ದುಃಖದ ಪರಿಸ್ಥಿತಿಗಳು, ಅವಮಾನಗಳು, ನಿಂದೆಗಳು, ಅನೇಕ ರೀತಿಯಾದಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಸಂಭವಿಸುವುದು ಉಂಟು. ಯಾಕಂದ್ರೆ ನಾವೆಲ್ಲರೂ ಕೂಡ ಮನುಷ್ಯರೇ. ಆದ್ರಿಂದ ನಮ್ಮ ಪರಿಸ್ಥಿತಿಗಳು ಇವತ್ತು ಯಾವ ರೀತಿ ಇದೆ ಅಂದ್ರೆ, ಅನೇಕ ವಿಷಯದಲ್ಲಿ ಸಿಕ್ಕಾಕೊಂಡಿದೆ, ಹೊರಗಡೆ ಬರ್ಲಿಕ್ಕೆ ಆಗಲಾರದ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಾವು ಜೀವಿಸ್ತಾ ಇದ್ದಾವೆ. ಆದ್ರೆ ದೇವರು ದಾವೀದನು ಹೇಳ್ತಾ ಇದ್ದಾನೆ, ನೀನು ಸದುತ್ತರವನ್ನ ದಯಪಾಲಿಸುತ್ತಿ ಎಂದು ನಂಬಿ, ನಾನು ನಿನ್ನನ್ನೇ ನಂಬಿದ್ದೀನಿ ಸ್ವಾಮಿ, ನಿನ್ನ ಖಂಡಿತವಾಗಿ ನನ್ನ ಪ್ರಾರ್ಥನೆ ಕೇಳ್ತೀಯಾ, ನನ್ನ ಶಬ್ದಕ್ಕೆ ಕಿವಿ ಕೊಡ್ತೀಯಾ, ನನ್ನ ಕಣ್ಣೀರನ್ನ ನೋಡ್ತಾ ಇದೀಯಾ, ನನ್ನ ಪರಿಸ್ಥಿತಿನ ಗಮನಿಸ್ತಾ ಇದೆಯಾ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನನ್ನ ಜೀವಿತದಲ್ಲಿ ಈ ನಂಬಿಕೆ ಇದೆಯಾ? ದೇವರ ಮೇಲೆ ಈ ಒಂದು ನಂಬಿಕೆಯಿಂದ ನಾವು ಪ್ರಾರ್ಥಿಸ್ತಾ ಇದ್ದೇವಾ? ನಮ್ಮ ಜೀವಿತ ಹೇಗಿರ್ಬೇಕಂದ್ರೆ, ನಾವು ಪ್ರಾರ್ಥನೆ ಮಾಡುವಾಗ ಯಾವಾಗ್ಲೂ ಪ್ರಾರ್ಥಿಸ್ಬೇಕು, ದೇವರೇ ನನ್ನ ಪ್ರಾರ್ಥನೆ ನೀನು ಕೇಳ್ತಾ ಇದ್ದೀಯಾ, ನೀನು ಕೇಳುವವನಾಗಿದೆಯಾ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ಒಂದು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ನೋಡ್ರಿ. ನಿಮ್ಮ ಜೀವಿತದಲ್ಲಿ ಇರುವ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸ್ತಾನೆ. ಆತನು ಮಾಡಬೇಕೆಂದಿರುವ ಪರಿಸ್ಥಿತಿಗಳನ್ನ, ನಿಮ್ಮ ಜೀವಿತದಲ್ಲಿ ಇರುವ ಇವತ್ತಿನ ಇಕ್ಕಟ್ಟಾದ ಪರಿಸ್ಥಿತಿಗಳು, ನಿಮ್ಮ ಜೀವಿತದಲ್ಲಿರುವ ಕಣ್ಣೀರಿನ ಪರಿಸ್ಥಿತಿಗಳು, ಅವಮಾನದ ಸ್ಥಿತಿಗಳು, ನಿಂದೆಗಳು,
ಅನೇಕ ರೀತಿಯ ಹೋರಾಟಗಳು, ಅನೇಕ ರೀತಿಯ ಸಮಸ್ಯೆಗಳ ಮಧ್ಯದಲ್ಲಿ ನಿನ್ನ ಜೀವಿತ ಇದೆ. ಇವತ್ತು ಸುತ್ತಮುತ್ತಲು ಮುಳ್ಳುಗಳಿದಾವೆ, ಆದರೆ ನೀನ್ ಮಾತ್ರ ಮಧ್ಯದಲ್ಲಿ ನಿಂತಿರುವ ಹಾಗೆ ಇದೆ. ಎಲ್ಲಿ ನೋಡಿದ್ರು ಸಮಸ್ಯೆಗಳು, ಯಾವ ಕಡೆ ನೋಡಿದ್ರು ಸಮಸ್ಯೆಗಳು, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದ ಇಕ್ಕಟ್ಟಾದ ದಿನಗಳಲ್ಲಿ ನೀನು ಇರೋದಾದ್ರೂ ಕೂಡ ದೇವರನ್ನ ನೀನು ಇವತ್ತು ನೋಡಿ ಕರೆಯೋದಾದ್ರೆ, ಈ ಕ್ಷಣದಲ್ಲಿ ನೋಡಿ ಕರೆಯೋದಾದ್ರೆ, ಇವತ್ತಿನ ದಿನದಲ್ಲಿ ದೇವರನ್ನ ನಂಬಿ ಆತನ ಮೇಲೆ ಭರವಸವಿಟ್ಟು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ, ನಿನ್ನ ಪ್ರಾರ್ಥನೆಯನ್ನ ಕೇಳ್ತಾನೆ ಅನ್ನೋಂಥ ನಂಬಿಕೆಯಲ್ಲಿ ನೀನು ಪ್ರಾರ್ಥಿಸುವುದಾದ್ರೆ ನಿನ್ನ ಪ್ರಾರ್ಥನೆ ಖಂಡಿತವಾಗಿ ದೇವರು ಅಂಗೀಕರಿಸಿಕೊಳ್ಳೋದು ಮಾತ್ರವಲ್ಲ, ಆತನ ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನ ದಯಪಾಲಿಸ್ತಾನೆ. ಪ್ರೀತಿ ದೇವರ ಮಕ್ಕಳೇ, ನಿಮ್ಮ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸುವವನಾಗಿದ್ದಾನೆ. ನಿಮ್ಮ ಸ್ಥಿತಿಗತಿಗಳನ್ನ, ನಿಮ್ಮ ಇರುವಂತ ಎಲ್ಲ ಕಾರ್ಯಗಳನ್ನ, ನಿಮ್ಮ ಜೀವಿತದಲ್ಲಿ ಇವತ್ತು ನಡೀತಿರುವ ಎಲ್ಲ ವಿಷಯಗಳನ್ನ ಆತನು ಬದಲಾಯಿಸ್ಲಿಕ್ಕಿದ್ದಾನೆ. ಆದ್ದರಿಂದ ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಅದು ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ. ಹೌದು ಸ್ವಾಮಿ, ಇವತ್ತಿನ ದಿನದಲ್ಲಿ ಪ್ರಾರ್ಥನೆ ಅಪ್ಪ, ಯೆಹೋವನೇ ನನ್ನ ಪ್ರಾರ್ಥನೆಗೆ ಕಿವಿಗೊಡು, ನನ್ನ ವಿಜ್ಞಾಪನೆಗಳ ಶಬ್ದವನ್ನು ಲಾಲಿಸು ಎಂಬ ವಾಕ್ಯಗಳ ಮುಖಾಂತರ ಸ್ವಾಮಿ ನನ್ನೊಟ್ಟಿಗೂ ಈ ವಾಕ್ಯವನ್ನು ಕೇಳುತ್ತಿರುವಂತ ಪ್ರೀತಿಯ ದೇವರ ಮಕ್ಕಳೊಟ್ಟಿಗೂ ನೀನು ಮಾತನಾಡಿದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಅಪ್ಪ. ನಿನಗೆ ವಂದನೆ ಸ್ವಾಮಿ, ನಿನಗೆ ಮಹಿಮೆ ದೇವರೇ ಅಪ್ಪ. ಈ ವಾಕ್ಯವನ್ನು ಕೇಳುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಈ ವಾಕ್ಯದ ಮುಖಾಂತರ ಅನೇಕರ ಜೀವಿತದಲ್ಲಿ ಸ್ವಾಮಿ ಅದ್ಭುತ ಉಂಟಾಗಲಿ ಕರ್ತನೆ. ಯಾರೆಲ್ಲ ಇಕ್ಕಟ್ಟಾದ ಪರಿಸ್ಥಿತಿಗಳಲ್ಲಿ, ಅವಮಾನದ ಪರಿಸ್ಥಿತಿಗಳಲ್ಲಿ, ನಿಂದೆಗಳಲ್ಲಿ ಸ್ವಾಮಿ, ಕಣ್ಣೀರಿನ ಪರಿಸ್ಥಿತಿಗಳಲ್ಲಿ, ಹೋರಾಟದ ಪರಿಸ್ಥಿತಿಗಳಲ್ಲಿ ಇವತ್ತು ನಡೀತಾ ಇದ್ದಾರೋ ಅವರ ಜೀವಿತದಲ್ಲಿ ಒಂದು ಬಿಡುಗಡೆ ಯೇಸುವಿನ ನಾಮದಲ್ಲಿ ನಾನು ಘೋಷಿಸ್ತಾ ಇದ್ದೇನಪ್ಪ. ವಾಕ್ಯನ ಆಶೀರ್ವಾದ ಮಾಡು, ವಾಕ್ಯ ಕೇಳುತ್ತಿರುವ ಮಕ್ಕಳನ್ನ ಆಶೀರ್ವದಿಸು ಸ್ವಾಮಿ ಅಪ್ಪ. ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.